ಕೊಲೆ ಪ್ರಕರಣದ 4 ಆರೋಪಿಗಳು ತುಮಕೂರಿಗೆ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ತುಮಕೂರು ಕಾರಾಗೃಹಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ 17 ಆರೋಪಿಗಳಲ್ಲಿ ಈ 4 ಜನ ಕೂಡ ಇದ್ದಾರೆ. ಕಪ್ಪೆ ಅಲಿಯಾಸ್ ಕಾರ್ತಿಕ್, ಕೇಶವ್ ಮೂರ್ತಿ, ರವಿ ಅಲಿಯಾಸ್ ರವಿಶಂಕರ್ ಹಾಗೆ ನಿಖಿಲ್ ನಾಯಕ್, ಈ 4 ಜನರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಟಿಟಿ ವಾಹನದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಕೊಲೆ ಪ್ರಕರಣದ ಆರೋಪಿಗಳು, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಈ 4 ಜನ ಆರೋಪಿಗಳು ಏನಿದ್ದಾರೆ, ಇವರು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಂತಹ ಆರೋಪಿಗಳು. ಅದರಲ್ಲೂ ಈ 3 ಜನ ಫಸ್ಟಿಗೆ ಹೋಗಿ ಸರೆಂಡರ್ ಆಗ್ತಾರಲ್ಲ, ಕೊಲೆ ಮಾಡಿದ್ ನಾವೇ ಅಂತ ಹೇಳಿ, ಅವರಿಗೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಯಾರ್ಯಾರು ಅಂದ್ರೆ ನಿಖಿಲ್, ಕಾರ್ತಿಕ್ ಹಾಗೆಯೇ ಕೇಶವ್, ಈ 3 ಜನರನ್ನ ವಿಚಾರಣೆ ಮಾಡಿದಾಗ ಇರೋ ಸತ್ಯವನ್ನ ಮೊದಲಿಗೆ ಕಕ್ಕಿದ್ದಿವ್ರೆ. ಹೀಗಾಗಿತ್ತು, ದರ್ಶನ್ ಅವರು ನಮ್ಗೆ ಸರೆಂಡರ್ ಆಗೋದಕ್ಕೆ ಸೂಚಿಸಿದ್ರು, ನಮ್ಗೆ ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ವಿಚಾರವನ್ನ ಮೊದಲು ಬಾಯಿ ಬಿಟ್ಟಿದ್ದು ಇವ್ರೆ. ಹೀಗಾಗಿ ಆ ನಂತರ ನಟ ದರ್ಶನ್ ಅವರ ಪಾತ್ರ, ಅವರ ಹಿಂದಿರುವಂತಹ ಗ್ಯಾಂಗ್ ಎಲ್ಲವೂ ಕೂಡ ಬಯಲಾಗಿತ್ತು. ಜೊತೆಗೆ ಆ ಇಟಿಯೋಸ್ನ ಚಾಲಕ ರವಿ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಲ್ಲ, ಆತ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದ. ಹಾಗಾಗಿ ಈ 4 ಜನ ಏನಿದ್ದಾರೆ, ಈ 4 ಜನರ ಮೇಲೆ ಆ ಉಳಿದಂಥ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಟ್ಯಾಕ್ ಮಾಡಬಹುದು, ಅಥವಾ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ಅಭಿಮಾನಿ ಕೈದಿಗಳು ಏನಿದ್ದಾರೆ, ಆ ಕೈದಿಗಳು ಇವರಿಂದಾಗಿನೇ ನಟ ದರ್ಶನ್ ಜೈಲು ಸೇರುವಂತಾಯಿತು ಅನ್ನುವಂತಹ ಕಾರಣಕ್ಕಾಗಿ ಅವರ ಮೇಲೆ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಅಂಥದ್ದೊಂದು ಸುಳಿವು ತನಿಖಾಧಿಕಾರಿಗಳಿಗೆ ಸಿಕ್ಕಂತಹ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಹಾಗಾಗಿ ಇವರ ಮನವಿಯನ್ನ ಪುರಸ್ಕರಿಸಿದಂತಹ ಕೋರ್ಟ್ ಈ 4 ಜನ ಆರೋಪಿಗಳ ಜೀವಕ್ಕೆ ಆತಂಕ ಇರುವಂತಹ ಕಾರಣಕ್ಕಾಗಿ, ಅಪಾಯ ಇರುವಂತಹ ಕಾರಣಕ್ಕಾಗಿ ಅವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಒಪ್ಕೊಳ್ತು, ಆದೇಶವನ್ನ ಕೊಡ್ತು. ಮೊನ್ನೆ ಆದೇಶವನ್ನ ಕೊಟ್ಟಿದ್ದು. ಇವತ್ತು 4 ಜನ ಆರೋಪಿಗಳನ್ನ, ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಕಾರ್ತಿಕ್, ನಿಖಿಲ್, ಕೇಶವ್ ಹಾಗೆ ರವಿ, ಈ 4 ಜನ ಆರೋಪಿಗಳನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ನೇರವಾಗಿ ಪರಪ್ಪನ ಅಗ್ರಹಾರದಿಂದ ಟಿಟಿ ವಾಹನದಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಆ ಆರೋಪಿಗಳು ಯಾರ್ಯಾರು ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೊಲೆ ನಡೆದಂತಹ ನಂತರದಲ್ಲಿ ಒಂದು ಸಂಚು ಅಲ್ಲಿ ಪ್ಲಾನ್ ಆಗುತ್ತೆ. ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯ ಹತ್ಯೆ ಆದಂತಹ ನಂತರದಲ್ಲಿ ಈಗ ದರ್ಶನ್ನ ಹಾಗೆ ಯಾರ್ಯಾರು ಹೊಡೆದಿದ್ದಾರೋ ಅವರನ್ನ ಬಚಾವ್ ಮಾಡಬೇಕಲ್ಲ, ಹೋಗಿ ಯಾರಾದ್ರೂ ಸರೆಂಡರ್ ಆಗಬೇಕು. ಸರೆಂಡರ್ ಆಗುವವರು ಯಾರು ಅಂತ ಹೇಳಿ ಗುರುತಿಸ್ತಾರೆ. ಅದಾದ ನಂತರ ನಿಮಗೆ ಇಷ್ಟಿಷ್ಟು ಹಣ ಬರುತ್ತೆ ಅಂತ ಹೇಳ್ತಾರೆ. 5-5 ಲಕ್ಷ ಒಬ್ರಿಗೆ ಫಿಕ್ಸ್ ಮಾಡಲಾಗುತ್ತೆ. ಅದಾದ ಬಳಿಕ ಸ್ಟೇಷನ್ಗೆ ಹೋಗಿ ನೀವೇ ಸರೆಂಡರ್ ಆಗಿ ಅಂತ ಹೇಳ್ತಾರೆ. ಹಾಗೆ ಬಂದವರು ಸ್ಟೇಷನ್ಗೆ ಬಂದು, ಇಲ್ಲ ಹಣಕಾಸಿನ ವಿಚಾರದಲ್ಲಿ ನಮಗೂ ರೇಣುಕಾ ಸ್ವಾಮಿಗೂ ಗಲಾಟೆಯಾಗಿ ನಾವು ಮರ್ಡರ್ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಅವರನ್ನ ವಿಚಾರಣೆ ಮಾಡಿದಾಗ ಇರುವ ಎಲ್ಲಾ ಸತ್ಯವನ್ನ ಈ ಆರೋಪಿಗಳು ಬಾಯ್ಬಿಟ್ಟಿದ್ರು. ಆ ಕಾರಣಕ್ಕಾಗಿನೇ, ಅವರ ಜೀವಕ್ಕೆ ಆತಂಕ ಇರುವಂತಹ ಕಾರಣಕ್ಕಾಗಿನೇ ಈಗ ತುಮಕೂರು ಜೈಲಿಗೆ ಈ 4 ಜನ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.